ಮಲೆಗಳಲ್ಲಿ ಮದುಮಗಳು 5. ಮಾರಾಯಿತಾ, ನಂಗೇನು ಬ್ಯಾಡಾಗಿತ್ತು. ಎಂದು ರಾಗಧ್ವನಿ ಮಾಡುತ್ತಾ ವಿಚ್ಚನೆ ಹಲ್ಲು ಬಿಡುತ್ತಾ ರೋಮಮಯವಾಗಿದ್ದ ತನ್ನ ಬಲಗೈಯನ್ನು ಕಂಬಳಿಯಿಂದ ಹೊರಗೆ ತೆಗೆದು ನೀಡಿ ಕರಟವನ್ನೆತ್ತಿ, ನೀಳವಾಗಿ ಕೊಂಚ ಮುಂದಕ್ಕೆ ಬಾಗಿದ್ದ ಮೀಸೆಗೂದಲಿಗೆ ಮಧ್ಯದಲ್ಲಿ ತೀರ್ಥಸ್ನಾನವಾಗುತ್ತಿರುವುದನ್ನು ಒಂದಿನಿತೂ ಲಕ್ಷ್ಯಕ್ಕೆ ತಾರದೆ, ಬಾಯಿಗಿಟ್ಟು, ಸೂರ್ರಂದು ಕುಡಿಯತೊಡಗಿದನು. ಸೇಸನಾಯಿಕನೂ ಕೂದಲಿಲ್ಲದೆ ನುಣುಪಾಗಿದ್ದ ತನ್ನ ಬಡಕಲು ಕೈಯಿಂದ ಕರಟವನ್ನೆತ್ತುತ್ತಾ ಹಣತೆಯ ಮಬ್ಬು ಬೆಳಕಿನಲ್ಲಿ ಅಂಗಳದಲ್ಲಿ ನಿಂತಿದ್ದ ನೀರನ್ನು ನೋಡಿ ಬೆರಗು ದನಿಯಲ್ಲಿ, ಹೌದೇನೋ? ಘನಾಗೆ ಬಂದದೆ ಒಂದು ಮಳೆ, ಎಂದನು. ತಿಮ್ಮನಾಯಿಕನು ಖಾಲಿಯಾದ ಗರಟವನ್ನು ಕೆಳಗಿಟ್ಟು, ತೊಯ್ದಿದ್ದ ಚೌರಿಮೀಸೆಗಳನ್ನು ನೀಪಿಕೊಳ್ಳುತ್ತಾ, ಗಂಟಲು ಕ್ಯಾಕರಿಸಿ ಅಂಗಳಕ್ಕೆ ತುಪ್ಪಿ ಬರ್ಲಿ ಮಾರಾಯತಾ, ನಮ್ಮ ಆಗೋಡಿಗೆ ನೀರು ಕಾಣದೆ ಕಂಗಾಲಾಗಿದ್ದೆ ನಾನು, ಎಂದನು. ಭಾವನ ಮಾತಿಗೆ ಮಾರ್ನುಡಿಯಾಗಿ ಸೇಸನಾಯಿಕನು ಕರಟವನ್ನೆಲ್ಲ ಬರಿದು ಮಾಡಿ ಕೆಳಗಿಟ್ಟು, ತರಕಲಾದ ಗಡ್ಡಮೀಸೆಯ ಮೇಲ್ದುಟಿಗಳನ್ನು ಸವರುತ್ತಿದ್ದವನು, ಹಚಾ ಹಚಾ ಎನ್ನುತ್ತಾ ಎದ್ದು ನಿಂತು ದಾರಿಯ ಕಡೆ ಕಿರುಗಣ್ಣಾಗಿ ದಿಟ್ಟಿಸಿದನು. ದದ್ದು ಹಿಡಿದು ಬಡಕಲಾದ ಬೂದಿಬುಕ್ಕಗಳಾಗಿದ್ದ ಅವನ ಮನೆಯ ನಾಯಿಗಳೂ ರಂಗ ಪುಟ್ಟರೆ ಮನೆಯ ನಾಯಿಗಳೂ ಒಟ್ಟಿಗೆ ಸೇರಿ ಬಾಯಿ ಬಡುಕೊಳ್ಳುವಂತೆ ಕೂಗ್ತೊಡಗಿದ್ದುವು. ಸೇಸನಾಯಿಕನು ನೋಡುತ್ತಿದ್ದ ಹಾಗೆ ಕತ್ತಲೆಯ ಗರ್ಭದಿಂದ ಹೊಮ್ಮಿದ ನಾಯಿಗುತ್ತಿ ದೀಪದ ಬೆಳಕಿನ ಮಬ್ಬುವಲಯಕ್ಕೆ ಮೂಡಿಬಂದನು. ಬಲಗಡೆಗೆ ನಸುಬಾಗಿ ತನ್ನ ದೈತ್ಯನಾಯಿಯ ಕುತ್ತಿಗೆಯನ್ನು ಬಲಗೈಯಲ್ಲಿ ತಬ್ಬಿ ಹಿಡಿದುಕೊಂಡೇ ಬರುತ್ತಿದ್ದವನು ಸೇಸನಾಯಿಕನ ಪ್ರಶ್ನೆಗೆ, ನಾನು ಕಣೋಗುತ್ತಿ, ಎಂದನು. ಕಂಡ ಹಾಗೆ ಇದೆಯಲ್ಲ, ನೀನು ಹೋದಲ್ಲಿ ತನಕ ಆ ನಾಯಿ ಯಾಕೆ ಕರಕೊಂಡು ಹೋಗ್ರೀಯೋ ಮಾರಾಯ, ಎಂದನು ತಿಮ್ಮನಾಯಿಕ. ಏನು ಮಾಡೋದ್ರೋ? ಹೊಡೆದಟ್ಟಿ ಬಂದೀನಿ, ನಡೆದಾರೀಲಿ ಹಿಂದಕ್ಕೆ ಬಂದದೆಂದು ಮಾತಾಡುತ್ತಿದ್ದಾಗಲೇ ಕೈ ಸಡಿಲವಾಗಿದ್ದುದನ್ನು ಅರಿತು ಹುಲಿಯನು ಚಂಗನೆ ಒಂದು ನೆಗತ ನೆಗದು ಕಿವಿ ಶೆಟ್ಟು ಹೋಗುವಂತೆ ಅರಚುತ್ತಿದ್ದ ಕುನ್ನಿಗಳ ಕಡೆಗೆ ನುಗ್ಗಿತೋ ಇಲ್ಲವೋ, ಸತ್ತೆನೋ ಕೆಟ್ಟೆನೋ ಎಂದು ಆ ದದ್ದು ಹಿಡಿದ ಬಡಕಲು ಕಂತ್ರಿ ನಾಯಿಗಳು ದಿಕ್ಕಾಪಾಲಾಗಿ ಕೂಗಿಕೊಳ್ಳುತ್ತಾ ಓಡಿಹೋದುವೊಂದಂತೂ ನಿಂತಿದ್ದ ಸೇಸನಾಯಿಕನಿಗೆ ಡಿಕ್ಕಿ ಹೊಡೆದು ನೆಲವನ್ನು ಒದ್ದೆ ಮಾಡುತ್ತಾ ಹಿತ್ತಲ ಕಡೆಗೆ ಪರಾರಿಯಾಯಿತು. ಅದನ್ನು ನೋಡಿದ ತಿಮ್ಮನಾಯಿಕನು, ಅಯ್ಯಯ್ಯೋ, ಇದರ ಮನೆ ಮಂಟೆನಾಗ ಹಹ ಹಚ್ಚಿಚ್ಚಿಚ್ಚೆ ಎಂದು ಗದರಿಸಿದನು. ಗುತ್ತಿ ತನ್ನ ನಾಯಿಯನ್ನು ಗದರಿಸಿ ಕರೆದನು. ಅದು ಅವನ ಪಕ್ಕಕ್ಕೆ ಸರಿದು ನಿಂತು ಹೊಳೆವ ಕಣ್ಣುಗಳಿಂದ ನೋಡತೊಡಗಿತು. ಇದೇನೋ ಈಟೊತ್ರನಾಗೆ ಈ ಮಳೇಲಿ? ಆಗಲೇ ಮಾಂಸದ ಪಲ್ಯದ ವಾಸನೆಯನ್ನೂ ಕಳ್ಳು ಹೆಂಡಗಳ ಹುಳಿಗಂಪನ್ನೂ ಮೂಗಾಳಿ ಹಿಡಿದು ಮನಸ್ಸಿನಲ್ಲಿಯೇ ಸಂತೋಷಪಡುತ್ತಿದ್ದ ಗುತ್ತಿ ಪೆಚ್ಚು ಪೆಚ್ಚಾಗಿ ನಗುತ್ತಾ, ನಿರ್ನಿಮಿತ್ತವಾಗಿ ತೊಡೆ ತುರಿಸಿಕೊಳ್ಳುತ್ತಾ, ಏನಿಲ್ಲ ಕಣೋ, ಮಳೆ ಹೊಡೀತು ಕಾದು ಸಾಕಾಯ್ತು, ನೀರು ಇಳೀಲೇ ಇಲ್ಲ, ಎಂದು ಮೊದಲಾಗಿ ಪ್ರಶ್ನೆಯನ್ನೂ ಒಂದಿನಿತೂ ಲೆಕ್ಕಿಸದೆ ಮಾತನಾಡಿದನು. ಮಲೆಗಳಲ್ಲಿ ಮದುಮಗಳು 6 ಮುಂದುವರೆಯಲಿದೆ.